ಸೊ ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಗೌಡ ಮಾತಾಡ್ತಾ ಇರೋದು. ರೈತ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ. ಸೊ ನಾವು ಸರ್ ಜೊತೆ ಮೊದಲು ಒಂದು ವಿಡಿಯೋ ಮಾಡಿದ್ವಿ. ಓಕೆ ರೀ. ಸೊ ಕಂಪ್ಲೀಟ್ ಫೀಡ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾವು ಡೀಟೇಲ್ಸ್ ಎಲ್ಲ ತಗೊಂಡಿದ್ವಿ. ಇವತ್ತು ನಮ್ಮ ಕೃಷಿ ಮೇಳದಲ್ಲಿ ಅವ್ರ ಕಸ್ಟಮರ್ ಬಂದಿದ್ದಾರೆ. ಸೊ ಕಸ್ಟಮರ್ ಬಂದಿದ್ದಕ್ಕೆ ಇನ್ನೊಂದು ವಿಡಿಯೋನ ನಾವು ಮಾಡ್ತಾ ಇದೀವಿ. ಇವ್ರ ಕಡೆಯಿಂದ ನೀವು ನೇರವಾಗಿ ಅವರೊಬ್ಬರು ಡೈರಿ ಫಾರ್ಮರ್. ಫಸ್ಟ್ ಅವರು ಮೊದಲು ಬೇರೆ ಬೇರೆ ಫೀಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಗವರ್ಮೆಂಟ್ ಕಡೆ ಬರೋದು, ಸರ್ಕಾರಿ ಕಡೆ ಬರೋದು, ಬೇರೆ ಪ್ರೈವೇಟ್ ಕಂಪ್ನಿ ಫೀಡ್ಸ್ ಗಳನ್ನ ಎಲ್ಲ ಯೂಸ್ ಮಾಡ್ತಾ ಇದ್ರು. ಆದ್ರೆ ಅವ್ರು ಯಾವಾಗ ಕಾರ್ಗಿಲ್ ಯೂಸ್ ಮಾಡ್ತಾ ಇದ್ದಾರೆ, ಅವ್ರದ್ದು ಅನುಭವ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಹೇಳಿ ಸರ್, ತಮ್ಮ ಬಗ್ಗೆ ಸರ್. ನಮ್ಮ ಹೆಸರು ರವಿ ಅಂತ ಸರ್, ಕಮಲಾಪುರ ಇಲ್ಲೇ. ನಾವು ಒಂದು 15 ಎಮ್ಮಿ ಒಂದು 3 ಆಕಳ ಮಾಡಿದ್ವಿ. ಎಷ್ಟು ಎಮ್ಮೆ ಅದಾವ ಸರ್? 15 ಎಮ್ಮೆ. 15 ಎಮ್ಮೆ 3 ಆಕಳ. ಸರ್, ಇದು ಜೆನ್ಯೂನ್ ಆಗಿ ಇರುವಂತ ಕಸ್ಟಮರ್ದು ಒಂದು ರಿವ್ಯೂ ಇದೆ ರೀ. ನಿಮ್ಗೆ ಯಾರಿಗಾರ ಡೌಟ್ ಇತ್ತಂದ್ರೆ ನೀವು ಅವ್ರದ್ದು ಕಮಲಾಪುರ ಅವ್ರ ಫಾರ್ಮಿಗೆ ಅವ್ರ ಮೊಬೈಲ್ ನಂಬರ್ ಕೊಡ್ತೀವಿ, ಅಲ್ಲಿ ಹೋಗಿ ಪರೀಕ್ಷೆ ಮಾಡಬಹುದು. ಓಕೆ ರೀ. ಸರ್, ನಿಮ್ದು ಎಷ್ಟು ಎಮ್ಮಿಗಳು ಇದಾವೆ ಸರ್? 15 ಎಮ್ಮಿ. ಮತ್ತೆ ಸರ್ 3 ಆಕಳ ಇದಾವೆ. ಓಕೆ ಸರ್, ಈಗ ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಎಷ್ಟು ದಿನ ಆಯ್ತು ಸರ್? ಈಗ ರೀಸೆಂಟ್ಲಿ ಒಂದು 3 ಇಯರ್ಸ್ ಆಯ್ತು. ಅದು ಕಾರ್ಗಿಲ್ ಫೀಡ್ಸ್ ಯೂಸ್ ಮಾಡ್ಲಿಕ್ಕೆ. ಮೊದಲೆಲ್ಲ ಸಾದಾ ಫೀಡ್ ಯೂಸ್ ಮಾಡ್ತೀವಿ, ಅದೇನು ಯೂಸ್ ಬರ್ತಿದ್ದಿಲ್ಲ. ಓಕೆ ಸರ್. ಆಕ್ಚುಲಿ ಬಹಳ ಲಾಸ್ ಆಗ್ಬಿಟ್ಟಿದ್ದೇನೆ. ಓಕೆ. ಆಮ್ಯಾಗ ನಾನು ಇವರಿಗೆ ಸ್ವಲ್ಪ ಇದು ಮಾಡಿದ್ದೆ. ಆಮ್ಯಾಗ ಹೋಗಿ ಇವ್ರ ಕಡೆ ಎಲ್ಲ ಕೇಳ್ಕೊಂಡು ಅದ್ರದ ಡೀಟೇಲ್ಸ್ ತಕೊಂಡು ಆಮ್ಯಾಗ ನಂಗೆ ಇವರೆಲ್ಲ ಇದನ್ನ ಕೊಟ್ರೆ ಲಿಸ್ಟ್ ಬೈ ಲಿಸ್ಟ್ ಹೇಳಿ ಇದು ಮಾಡಿದ್ವಿ. ಎಲ್ಲ ರೈಟ್ ಕರೆಕ್ಟ್ ಆಗಿ ಮಾಹಿತಿ ಕೊಟ್ರಿ ನಿಮಗೆ. ಓಕೆ ಸರ್. ಸೊ ಹೌದು, ಯಾವ್ದು ಆಗ್ತದೆ ಸರ್? ನಾವು ಕಾರ್ಗಿಲ್ 5000 ಹಾಕ್ತೀನಿ ಸರ್, 8000 ಹಾಕ್ತೀನಿ. ಆಮೇಲೆ ದನಗಳು ಗಬ್ಬಿದ್ದಾಗ ಹೈಫರ್ ಹಾಕ್ತೀನಿ. ಆಮೇಲೆ ಇಳಾಕ್ನ ಟ್ರಾನ್ಸಾಕ್ಷನ್ ಹಾಕ್ತೀನಿ. ಓಕೆ ಸರ್. ಕಾಫ್ ಗ್ರೋವರ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲಾನು ಯೂಸ್ ಮಾಡ್ತೀನಿ. ಎಲ್ಲಾನು ಯೂಸ್ ಮಾಡ್ತೀರಾ? ಸೊ ನಿಮ್ ಕಡೆ ಹೈಯೆಸ್ಟ್ ನಿಮ್ಮ ಫಾರ್ಮ್ ಅಲ್ಲಿ ಹಾಲು ಕೊಡೋದು ಹಸು ಆಗ್ಲಿ ಎಮ್ಮೆ ಆಗ್ಲಿ ಯಾವ್ದು ಸರ್? ಹಸು ಇದೆ. ಎಷ್ಟು ಲೀಟರ್ ಕೊಡ್ತೀರಾ? ಫಸ್ಟ್ ಲ್ಯಾಕ್ಟೇಷನ್ ರೀಸೆಂಟ್ಲಿ 7 to 8 ಲೀಟರ್ಸ್ ಪರ್ ಒನ್ ಟೈಮಿಗೆ 7 ರಿಂದ 8 ಲೀಟರ್ ಒಂದು ಹೊತ್ತಿಗೆ ಕೊಡುವಂತ ಆಕಳಿದೆ. ಅದಕ್ಕೆ ಯಾವ ಫೀಡ್ ಆಗ್ತದೆ ಸರ್? 8000. ಯಾವ್ದು ಇಲ್ಲಿ ಅಲ್ರಿ, ಇದು 8000 ಫೀಡ್ ಅನ್ನ ಹಾಕ್ತಾ ಇದ್ದೀರಾ. ಎಮ್ಮಿಗಳು ಸರ್ ಎಷ್ಟು ಇರ್ತಾವ ಸರ್? 5 to 6 ಹಿಂಗ್ ಬರುತ್ತೆ. 5 to 6 ಒನ್ ಟೈಮಿಗೆ ಅಡ್ಡಿಲ್ಲ ಸರ್. ಯಾವ್ದು ಜಾತಿ ಎಮ್ಮಿ ಸರ್ ನಿಮ್ ಕಡೆ ಇರೋದು? ಮುರ್ರಾ, ಜಫ್ರಾಬಾದಿ ಎರಡು ಇದಾವೆ. ಪಂಡ್ರಾಪುರಿ. ಮುರ್ರಾ ಇದೆ, ಪಂಡ್ರಾಪುರಿ ಇದೆ. ಹೈಯೆಸ್ಟ್ ಕೊಡೋದು ಯಾವ ಸರ್ ನಿಮ್ ಕಡೆ? ಮುರ್ರಾ. ಅದಕ್ಕೆ ಬೆಳಿಗ್ಗೆ ಎಷ್ಟು, ಸಂಜೆಗೆ ಎಷ್ಟು ಹಾಲು? ಬೆಳಿಗ್ಗೆ ಒಂದು 5 ಲೀಟರ್ ಕೊಡುತ್ತೆ ಸರ್, ಸಂಜೆಗೆ ಒಂದು 5.5 ಲೀಟರ್. ಓಕೆ ಸರ್. ಓಕೆ. ಫ್ಯಾಟ್ ಎಷ್ಟು ಬರುತ್ತೆ ಸರ್ ಅದ್ರದ್ದು? 4.5 5 ಎಬೋ. ಅದಕ್ಕೆ ಯಾವ ಫೀಡ್ ಕೊಡ್ತೀರಿ ಸರ್? ಅದಕ್ಕೆ 8000 ಹಾಕ್ತೀವಿ. ಅದಕ್ಕೂ 8000 ಹಾಕ್ತೀರಾ? ಓಕೆ ಸರ್. ಓಕೆ. ನೀವು ಎಲ್ಲಿ ಯಾವ್ದು ಡೈರಿಗೆ ಹಾಕ್ತಿರೋ ಏನು? ನೀವೇ ಹೋಮ್ ಡೆಲಿವರಿ. ನಿಮ್ದು ಹೋಮ್ ಡೆಲಿವರಿ ಕೊಡ್ತಾರಾ? ಹೆಂಗ್ ಪರ್ ಲೀಟರ್ ಹೆಂಗ್ ಕೊಡ್ತಾ ಇದ್ದಾರೆ? ಪರ್ ಲೀಟರ್ 60 ರೂಪಾಯಿ. 60 to 70 ರೂಪಾಯಿ ತನಕ ಕೊಡ್ತೀರಾ? ಓಕೆ ಸರ್, ಅಡ್ಡಿ ಇಲ್ಲ. ಸೊ ನಿಮ್ಮ ಅನ್ಸಿಕೆ ಸರ್, ಈಗ ಬೇರೆ ಫೀಡ್ಸ್ ಗೆ ಮತ್ತೆ ಈ ಫೀಡ್ಸ್ ಗೆ ವ್ಯತ್ಯಾಸ ಏನು? ಬಹಳ ವ್ಯತ್ಯಾಸ ಐತಿ. ಇದು ಆಕ್ಚುಲಿ ಏನು ಬರ್ತಾ ಇದ್ದಿಲ್ಲ ಸರ್. ಆಮ್ಯಾಗ ಈ ಸರ್ ನಾನು ಸ್ವಲ್ಪ ಕನ್ಸಲ್ಟೇಷನ್ಸ್ ತಗೊಂಡು ಆಮೇಲೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂತಾರ. ಆಮೇಲೆ ಹಾಕ್ ನೋಡ್ರಿ ಇದನ್ನೆಲ್ಲ ಮಾಡ್ರಿ ಅಂತ ಹೇಳಿ ಕೊಟ್ರಿ. ನಂಗೆ ಆಮ್ಯಾಗ ಲೈಟ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಂಗೆ ಸ್ಲೋಲಿ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗಿದೆ. ಓಕೆ ಸರ್. ಓಕೆ. ಸೊ ಈಗ ನೀವು ಬೇರೆ ಒಬ್ಬ ರೈತರಿಗೆ ರೆಕಮೆಂಡ್ ಮಾಡ್ತೀರಿ ಸರ್? ಬಹಳ ಮಂದಿ ಒಂದ್ 3-4 ಮಂದಿಗೆ ರೆಕಮೆಂಡ್ ಮಾಡಿದ್ರು ಸರ್. ಒಂದು ಡೈರಿ ಫಾರ್ಮಲ್ ಸಮಸ್ಯೆ ಏನಂದ್ರೆ, ಒಂದು ಎಮ್ಮೆ ಆಗ್ಲಿ ಆಕಳ ಆಗ್ಲಿ ಬೇರೆ ಬೇರೆ ಫೀಡ್ ಆಗ್ತಾರೆ ಸರ್ ಬಹಳ ಜನ. ಅದು ಪ್ರೆಗ್ನೆನ್ಸಿ ಬಂದಾಗ ಕರೆಕ್ಟ್ ಆಗಿ ಕಟ್ಕೊಂಗಿಲ್ಲ, ಮಿಸ್ ಕ್ಯಾರೇಜ್ ಆಗುದು, ಇತ್ತದು ಬಹಳ ಆಗ್ತಾವ ಸರ್. ಸೊ ಅದ್ರ ಬಗ್ಗೆ ಏನ್ ಸರ್, ಈ ಫೀಡ್ ಹೆಂಗ್ ಹೆಲ್ಪ್ ಮಾಡ್ತೇವೆ ಸರ್? ನಮ್ಗೆ ಬಹಳ ಇಂಪಾರ್ಟೆಂಟ್ ಅದೇ ಸರ್. ಈಗ ಹಾಲು ಒಂದೇ ಇಂಪಾರ್ಟೆಂಟ್ ಅಲ್ರಿ. ಸೊ ಅದು ಕರೆಕ್ಟ್ ಆಗಿ ಕಟ್ಕೋಬೇಕು, ಟೈಮ್ ಟು ಟೈಮ್ ಪ್ರೆಗ್ನೆಂಟ್ ಆಗ್ಬೇಕು, ಕರೆಕ್ಟ್ ಡೆಲಿವರಿ ಆಗ್ಬೇಕು. ಸೊ ಇಂಥ ಟೈಮ್ ಅಲ್ಲಿ ಯಾವ್ದು ನಿಮ್ದು ಅನಿಸಿಕೆ ಪ್ರಕಾರ ಇದು ಹೆಂಗ್ ಹೆಲ್ಪ್ ಆಗುತ್ತೆ ಸರ್ ಇದು ರೈತರಿಗೆ? ಆಲ್ಮೋಸ್ಟ್ ಆಲ್ ಹೆಲ್ಪ್ ಆಗಿದೆ ಸರ್ ಇದು. ಯಾಕಂದ್ರೆ ಕಟ್ಕೊಳ್ಳೋದಾಗ್ಲಿ, ಮೈಕಟ್ ಆಗ್ಲಿ, ಸಬ್ಜೋಡಾಗಿ ಚಲೋ ತಂಗಿ ಚಿಂತೆ ಸರ್ ಎಲ್ಲ ಮಾಡ್ತೀವಿ ಸರ್. ಸಾದಾ ಫೀಡ್ ಹಾಕತ್ತಂದ್ರೆ ಒಮ್ಮೆ ಮಕ್ಕೊಂದಿದ್ದು ಹೇಳಂಗಿಲ್ಲ ಸರ್. ಆಮ್ಯಾಗ ಇದು ಬರೇ ಸಗಣಿ ಇದು ಇಲ್ಲ, ಪೂರ ನೀರ್ ಬಂದ ಬರಕ್ಕ. ಆಮ್ಯಾಗ ಎಲ್ಲ ಹೈಪರ್ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಆಮ್ಯಾಗ ನಮ್ಗೆ ಸ್ಲೋಲಿ ರಿಸಲ್ಟ್ ಆಗ್ತದೆ ಸರ್. ಈಗ ನಮ್ಮ ಧಾರವಾಡದವರು, ನಮ್ಮ ಸರ್ ನಮ್ಗೆ ಗೊತ್ತಿದ್ದಾರೆ, ಧಾರವಾಡದ ಶಿವ ಸರ್ಕಲ್ ಅಲ್ಲಿ ಇವ್ರದ್ದು ಇದಿದೆ, ಇವ್ರ ಶಾಪ್ ಇದೆ, ಇವ್ರ ಗುಡೌನ್ ಇದೆ, ಇವ್ರ ಕಡೆ ಸ್ಟಾಕ್ ಬಾಳ ಇದೆ. ಇವ್ರದ್ದು ಮೊಬೈಲ್ ನಂಬರ್ ಡೀಟೇಲ್ಸ್ ನ ಹಾಕ್ತೀನಿ. ಈಗ ಅವರು ಜನ ರೈತರು ನಿಮ್ ಮನೆಗೆ ಬಂದು ಚೆಕ್ ಮಾಡ್ಬೇಕಂತಂದ್ರೆ, ಸೊ ಅವರು ನಿಮ್ಮ ಅಡ್ರೆಸ್ ಹೇಳ್ರಿ, ನಿಮ್ಮ ಫೋನ್ ನಂಬರ್ ಹೇಳ್ರಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ ಕಡೆ ಬಂದ್ರಂದ್ರೆ ಕರೆಕ್ಟ್ ಆಗಿ ಒಂದು ಮಾಹಿತಿ ಕೊಡ್ರಿ ಅವ್ರಿಗೆ. ಯಾಕಂದ್ರೆ ಜೆನ್ಯೂನ್ ಆಗಿರ್ಬೇಕು ಕಸ್ಟಮರ್ ಒಂದು ರಿವ್ಯೂ ಅಂತ. ಸರ್ ನಿಮ್ ನಂಬರ್ ಹೇಳಿ ಸರ್. 9731862062. ಸೊ ನಿಮ್ಗೆ ಏನಾರ ಡೌಟ್ ಇತ್ತಂತಂದ್ರೆ ನೀವು ಸರಿಗೂ ಬೇಕಂತ ಸರ್ ನಿಮ್ ನಂಬರ್ ಹೇಳಿ ಸರ್. 81233460. ಸೊ ಇವ್ರು ಸರಿಗೂ ಬೆಟ್ಟಾಗಬಹುದು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆಮೇಲೆ ಇವ್ರದ್ದು ಬೇಕಂದ್ರೆ ನಿಮ್ಗೆ ಏನಾರು ಹೋಗಿ ಇನ್ನೂ ಕರೆಕ್ಟ್ ಆಗಿ ಮಾಹಿತಿ ಕೇಳ್ಬೇಕು ಅನ್ನೋದಿತ್ತಂದ್ರೆ ಇವ್ರ ಕಡೆ ತಮ್ಮ ಹೆಸರು ಏನ್ ಸರ್? ರವಿ. ಸೊ ನೀವು ರವಿ ಅವ್ರ ಕಡೆ ಹೋಗಿ ಅವ್ರ ಫಾರ್ಮ್ ಅಲ್ಲಿ ಅವ್ರ ಕಡೆ ಕುಂತು ಕೇಳ್ಕೊಂಡು ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಬಹುದು. ಓಕೆ, ಎಲ್ಲರಿಗೂ ನಮಸ್ಕಾರ.